ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷದಾಗಿದ್ದೇನೆ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ನಮ್ಮನ್ನು ಈ ನೂತನ ದಿನ ಕೊಟ್ಟಿದ್ದಾರೆ. ಈ ಬೆಳಗಾನ ಜಾವದಲ್ಲಿ ದೇವರು ನಮ್ಮನ್ನು ಅದ್ಭುತವಾಗಿ ಆತನ ಕೃಪಾ ವರಗಳಿಂದ ನಮ್ಮನ್ನು ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ಈ ದಿನ ನೋಡುವಂತೆ ಸಹಾಯ ಮಾಡೋದಕ್ಕಾಗಿ ದೇವರು ನಮಗೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಗಳ ದೇವ ಮಕ್ಕಳೇ, ಶಾಲೋಮ್, ಸಮಾಧಾನ ನಿಮಗೂ ಉಂಟಾಗಲಿ. ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾವಾಗಲೂ ಯೇಸು ಕ್ರಿಸ್ತನ ಮಧುರ ಸಮುದ್ರ ಸಮಾಧಾನ ಉಂಟಾಗಲಿ. ಪ್ರೀತಿಗಳ ದೇವ ಮಕ್ಕಳೇ, ಈ ದಿನ ದೇವರು ಒಳ್ಳೆಯ ವಾಕ್ಯ ಕೊಟ್ಟಿದ್ದಾರೆ. ನಾವು ಆತನ ವಾಕ್ಯ ಧ್ಯಾನಿಸ್ತಾ ಇರುವಾಗ ನಮಗೆ ಆತ ಒಳ್ಳೆಯ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂಥ ದೇವರು. ನಮ್ಮ ಜೀವಿತದಲ್ಲಿ ಆತನ ಕೃಪಾ ವರ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ದೇವರಿಗೆ ಒಂದು ಟಾಪಿಕನ್ನು ನಾನು ಹೇಳೋಕ್ಕೆ ಇಷ್ಟವುಳ್ಳಾಗಿದ್ದೇನೆ. ಸಾಮರ್ಥ್ಯ. ನಮ್ಮ ದೇವರು ಸಾಮರ್ಥ್ಯ ಕೊಟ್ಟಿದ್ದಾರೆ. ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಹೇಗೆ ದೇವರಿಗೆ ಸಾಮರ್ಥ್ಯವಾಗಿ ಜೀವಿಸೋದು ಹೇಗೆ ಎಂಬುದಾಗಿ ಇಂಗ್ಲೀಷಲ್ಲಿ ನೋಡಿದರೆ ಅಬಿಲಿಟಿ ಎಂಬುದಾಗಿ, ಇಂಗ್ಲೀಷ್ನಲ್ಲಿ ನೋಡೋದಾದರೆ ಅಬಿಲಿಟಿ. ದೇವರು ನಮಗೆ ಏನು ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ದೇವರಿಗೆ ನಾವು ಹೇಗೆ ಸಾಮರ್ಥ್ಯವಾಗಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯ. ದೇವರಿಗೆ ಒಂದು ಒಳ್ಳೆಯ ವಾಕ್ಯ ಕೊಟ್ಟಿದ್ದಾರೆ. ಪ್ರೀತಿಯಾದ ಮಕ್ಕಳೇ, ವಿಮೋಚನೆ ಕಾಂಡ 31ನೇ ಅಧ್ಯಾಯ 3ನೇ ವಾಕ್ಯ ನಿಮಗಾಗಿ ನಾನು ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದ ಇದ್ದರೆ ದಯಮಾಡಿ ತೆಗೆದು ಓದಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ವಿಮೋಚನೆ ಕಾಂಡ 31ನೇ ಅಧ್ಯಾಯ 3ನೇ ವಾಕ್ಯ ಅಲ್ಲಿ ಹೇಳ್ತದೆ, ಒಂದಕ್ಕೂ ರತ್ನಗಳನ್ನು ಕಿತ್ತುವುದಕ್ಕೂ ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ ಇವೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ನಾನು ಯಹೂದ ಕುಲದವನಾದ ಹೋಮಗಳನ್ನು ಊರಿನ ಮಗನು ಆಗಿರುವ ಬೆಚ್ಚಲೋನ್ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ನಮಗೆ ಬೇಕಾದೆಲ್ಲ ಕೆಲಸವನ್ನು ಕೊಡುವಂಥ ದೇವರಾಗಿದ್ದಾನೆ. ನೋಡಿ, ಅಲ್ಲಿ ದೇವರು ಇಸ್ರಾಯೇಲರಿಗೆ ಮೋಶೆಗೆ ಹೇಳ್ತಾ ಇದ್ದೇನೆ, ಶೃಂಗಾರ ಮಾಡುವಂಥ ಎಲ್ಲ ಕೆಲಸ ನಿಮ್ಮನ್ನೇ ಕೊಡ್ತಾ ಇದ್ದೀನಿ ಎಂಬುದಾಗಿ. ದೇವರು ಕೂಡ ನಮಗೂ ಕೂಡ ಒಳ್ಳೆಯ ಕೆಲಸನ ಕೊಡುವಂಥ ದೇವರು. ನಮಗೆ ದೇವ್ರ ಮಾರ್ಗದಲ್ಲಿ ನಡೆಯುವುದು ಒಂದು ಒಳ್ಳೆ ಕೆಲಸ. 3 ವಿಷಯನ ನಿಮಗೆ ಹೇಳ್ತೀನಿ ಪ್ರೀತಿಯ ದೇವ ಮಕ್ಕಳೇ. ಈ ದಿನ ಒಂದು 3 ವಿಷಯ ನಿಮಗಾಗಿ ಹೇಳ್ತೀನಿ. ಅದೇ ಥರ ವಿಮೋಚನೆ ಕಾಂಡ 36ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುವುದಾದರೆ ಅಲ್ಲಿ ಹೇಳ್ತದೆ, ಬೆಚಲೇಲನು ಹೋವಿಲಿನಬನು ಎಲ್ಲವನ್ನು ಯೆಹೋವನು ಆಜ್ಞಾಪಿಸಿದ ಪ್ರಕಾರವೇ ಮಾಡುವರು, ಮತ್ತು ಬೇರೆ ಜಾಣರೆಲ್ಲರೂ ಅಂದರೆ ಯೆಹೋವನಿಂದ ಜ್ಞಾನ ವಿವೇಕಗಳನ್ನು ಹೊಂದಿ ದೇವ ಮಂದಿರವನ್ನು ನಿರ್ಮಿಸುವ ಕೆಲಸಕ್ಕೋಸ್ಕರ ಬೇಕಾದ ಸಕಲ ವಿಧವಾದ ವಸ್ತುಗಳನ್ನು ಮಾಡುವ ಕ್ರಮದೀರ್ಘನು ಅವರೊಂದಿಗೆ ಕೆಲಸ ಮಾಡುವರು. ಆಮೇಲೆ ದೇವ್ರ ಕೆಲಸ ಅಂದರೆ ಸಭೆಯಲ್ಲಿ ಎಲ್ಲರೂ ಕೂಡಿ ಬರ್ತಾರೆ, ಅವ್ರ ಜೊತೆ ನಾವು ಕೆಲಸ ಮಾಡಬೇಕು. ಅದು ಒಂದು ಒಳ್ಳೆಯ ಕೆಲಸ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ವಿಮೋಚನೆ ಕಾಂಡದಲ್ಲಿ. ಹೌದು ಪ್ರೀತಿಯ ದೇವ ಮಕ್ಕಳೇ, 3 ವಿಷಯ ನಾನು ನಿಮಗೆ ಹೇಳ್ತೀನಿ. ಅಬಿಲಿಟಿ ಅಂದರೆ ಸಾಮರ್ಥ್ಯ. ಯಾವ ರೀತಿ ನಾವು ಸಾಮರ್ಥ್ಯವಾಗಿ ಜೀವಿಸಬೇಕೆಂಬುದಾಗಿ ನೋಡಿ. ಮೊದಲನೇದಾಗಿ ಗಾಡ್ ಗಿವ್ ಎಂಬುದಾಗಿ ಹೇಳಿದರೆ ದೇವರು ಕೊಟ್ಟ ಕೆಲಸ. ದೇವರು ಏನು ಕೊಟ್ಟಿದ್ದಾರೆ ಅಂದರೆ ವಿಮೋಚನೆ ಕಾಂಡ 31ನೇ ಅಧ್ಯಾಯ 3ನೇ ವಾಕ್ಯ ನಾವು ಈಗಾಗಲೇ ಓದಿವಿ. ದೇವರು ಶೃಂಗಾರ ಮಾಡುವಂಥ ಎಲ್ಲ ಕೆಲಸವನ್ನು ಕೊಟ್ಟಿದ್ದಾರೆ. ಅದೇ ಥರ ವಿಮೋಚನೆ ಕಾಂಡ 36ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುವುದಾದರೆ, ನಾನು ನಿಮಗೆ ಸಭೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ಕೊಡುವಂಥ ದೇವರಾಗಿದ್ದಾರೆ. ಅದೇ ಥರ ನಮ್ಮ ಜೀವಿತದಲ್ಲಿ ದೇವ್ರ ಕೆಲಸ ಬೇಕಂದರೆ ನಾವು ಆಸಕ್ತಿಯಿಂದ ಸಾಮರ್ಥ್ಯ ಉಳ್ಳವರಾಗಿರಬೇಕು. ದೇವರೇ, ನಾನು ಎಲ್ಲ ರೀತಿಯಲ್ಲಿ ನಿನ್ನ ಹಾಡೋದ್ರಲ್ಲಿ ಒಂದು ಕೆಲಸ, ದೇವ್ರ ವಾಕ್ಯ ಓದೋದ್ರಲ್ಲಿ ಒಂದು ಕೆಲಸವಾಗಿದೆ. ಅದೇ ಥರ ಎರಡನೇದಾಗಿ ಗಾಡ್ ಬೈ ದ ಹೋಲಿ ಸ್ಪಿರಿಟ್ ಎಂಬುದಾಗಿ ಹೇಳಿದರೆ ದೇವರ ಪವಿತ್ರಾತ್ಮ ವರ ಎಂಬುದಾಗಿ ಹೇಳ್ತದೆ. ಅದೇ ಥರ ಪೌಲನ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡೋದಾದರೆ ದೇವರು ಪವಿತ್ರಾತ್ಮ ಕೃಪಾ ವರಗಳಿಂದ ಅವರನ್ನು ತುಂಬಿಸ್ತಾ ಇದ್ದಾರೆ. ಅದೇ ಥರ ನಾವು ಕೂಡ ದೇವರೇ ನಿನ್ನ ಆತ್ಮನ ಹೊಸ ವರಗಳಿಂದ ನಮ್ಮನ್ನು ತುಂಬಿಸು, ನಾನು ಸಾಮರ್ಥ್ಯ ಉಳ್ಳವನಾಗಿ ಜೀವಿಸ್ತೇನೆ ಅಪ್ಪ ಎಂಬುದಾಗಿ ಕೇಳುವಾಗ ದೇವರು ನಿಶ್ಚಯವಾಗಿ ಕೊಡುವಂಥ ದೇವರಾಗಿದ್ದಾರೆ. ಪ್ರೀತಿಯ ದೇವ ಮಕ್ಕಳೇ, 3ನೇದಾಗಿ ವಿಷಯ ಎಂದರೆ ನ್ಯಾಚುರಲ್ ಎಂಬುದಾಗಿ ಹೇಳುವುದೇ ನೈಸರ್ಗಿಕ. ನೋಡಿ, ಯಾವ ಥರ ನೈಸರ್ಗಿಕವಾಗಿ ನಾವು ಜೀವಿಸ್ತಾ ಇದ್ದೀವಿ ಎಂಬುದು ಭಾಳ ಮುಖ್ಯವಾಗಿದೆ. ಇಲ್ಲಿ ಮರ ಗಿಡಗಳೆಲ್ಲ ಹಸಿರಾಗಿರುತ್ತೆ. ಅದೇ ಥರ ನಮ್ಮ ಆತ್ಮಿಕವಾಗಿಯೂ ನಮ್ಮ ಜೀವಿತ ಯೋಬ ಹೇಳ್ತದೆ 29ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ನೋಡೋದಾದರೆ ಅಲ್ಲಿ ನನ್ನ ಮಾನವು ಹೊಸದಾಗುತ್ತಲೂ ನನ್ನ ಬಿಲು ಕೈಯಲ್ಲಿ
ಬಲಗೊಳ್ಳುತ್ತಲೋ ಎಂಬುದಾಗಿ ಇರುವುದು ಎಂಬಂತೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಮಗೆ ಬಲ ಕೊಡುವಂಥ ದೇವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ನಮ್ಮ ಶರೀರದಲ್ಲಿ ಬಲಹೀನರಾಗಿರುತ್ತೇವೆ. ಅಯ್ಯೋ ನನಗೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ನನಗೆ ಸಾಮರ್ಥ್ಯವಿಲ್ಲ ಎಂಬುದಾಗಿ ಹೇಳಿದ್ರು ಕೂಡ ಯೋಬ್ ಹೇಳ್ತಾನೆ, ದೇವರೇ ನೀನು ನನಗೆ ಬಲವಾಗಿರುವಂಥ ದೇವರು, ನನಗೆ ಸಾಮರ್ಥ್ಯ ಕೊಡುವಂಥ ದೇವರಾಗಿದೆ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಾವು ಮನುಷ್ಯರು ಬಲಹೀನರು, ನಮಗೆ ಯಾವುದು ಮಾಡೋಕ್ಕೆ ಕೆಲಸವಾಗಲ್ಲ. ಆದರೆ ದೇವರು, ಮಗನೇ ಮಗಳೇ ನಾನು ನಿನಗೆ ಸಹಾಯ ಮಾಡ್ತೀನಿ, ನೀ ನನ್ನ ಕೆಲಸದಲ್ಲಿ ಬಾ ಎಂಬುದಾಗಿ ದೇವರು ಕರೀತಾ ಇದ್ದಾರೆ. ಅದೇ ತರ ಮೂರನೇದು, ಅದೇ ದೇವರು ಹೇಳೋದು ಇನ್ನೊಂದು ವಾಕ್ಯದಲ್ಲಿ ನೋಡೋದಾದ್ರೆ, ಕೊನೆಯಲ್ಲಿ ನ್ಯಾಯೋಕ್ತಿಗಳು 18ನೇ 20ನೇ ವಾಕ್ಯದಲ್ಲಿ ನೋಡೋದಾದ್ರೆ, ಮನುಷ್ಯನು ತನ್ನ ಬಾಯಿ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು. ಅಂದರೆ ನಾವು ಇಷ್ಟ ಬಂದ ಹಾಗೆ ಆಹಾರವನ್ನು ತಿಂತೀವಿ, ನಾವು ಇಷ್ಟ ಬಂದ ಹಾಗೆ ನಮ್ಮ ಜೀವಿತದಲ್ಲಿ ಏನು ಬೇಕಾದರೂ ಖರ್ಚು ಮಾಡ್ತೀವಿ. ಆದರೆ ದೇವರಲ್ಲಿ ನಾವು ಕೆಲಸ ಮಾಡಬೇಕು, ದೇವರಲ್ಲಿ ನಾವು ಬೆಳಿಬೇಕು, ಭಯಭಕ್ತಿಯಿಂದ ನಾವು ಜೀವಿಸಬೇಕೆಂಬುದೇ ದೇವರ ವಾಕ್ಯ ಆಗಿದೆ, ದೇವರ ಒಂದು ಸಾಮರ್ಥ್ಯವಾಗಿದೆ. ಅದೇ ಥರ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ ನೋಡುವುದಾದರೆ, ಅಲ್ಲಿ ದೇವರು ಎಲ್ಲರಿಗೆ ಒಂದು ಒಳ್ಳೆ ತಲಾಂತರ ಕೊಟ್ಟಿದ್ದಾರೆ. ಒಬ್ಬನಿಗೆ ಬೀಜ ಬಿಡುವುದು, ಇನ್ನೊಬ್ಬನಿಗೆ ಒಬ್ಬೊಬ್ಬರಿಗೆ 5 ತಲಾಂತ ಕೊಟ್ಟಿದ್ದಾರೆ. ಆದರೆ ಕೊನೆಯಲ್ಲಿ ಅವನು ಮಾರ್ಬಿಟ್ಟಿದ್ದಾರೆ ಎಂಬುದಾಗಿ ನೋಡ್ತೀವಿ. ಬಚ್ಚಿಟ್ಟ ಅವನು ಜೀವಿತದಲ್ಲಿ ದೇವರನ್ನ ಏನು ಮಾಡೋಕ್ಕೆ ಹೋಗಿ ಏನೋ ಮಾಡೋಕ್ಕೆ ಹೋಗಿದೆ. ಅದೇ ಥರ ನಮ್ಮ ಜೀವಿತದಲ್ಲಿ ಎಲ್ಲ ಒಂದೊಂದು ತಾಳಂತ ಕೊಟ್ಟಿದ್ದಾರೆ. ಆದರೆ ನಾವು ದೇವರಿಗೆ ಸಮರ್ಪಿಸಬೇಕು. ದೇವರೇ, ನಾನು ಪ್ರತಿದಿನ ನಿನ್ನ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಇನ್ನೊಬ್ಬರಿಗಾಗಿ ನಾನು ನಿನಗೆ ಸಮರ್ಥನಾಗಿರ್ತೀನಿ, ಸಭೆಯಲ್ಲಿ ಕೂಡ ನಾನು ಸಮರ್ಥನಾಗಿ ಉಳ್ಳುತ್ತೇನೆ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವಾಗಿದ್ದಾನೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಗಾಡ್ ಗಿವನ್ ಅಂದರೆ ದೇವ್ರು ಕೊಟ್ಟಂಥ ನಮ್ಮ ಕೆಲಸ, ದೇವರಲ್ಲಿ ನಾವು ಬೆಳಿಬೇಕು, ದೇವ್ರಿಗೆ ಇನ್ನೊಬ್ಬರಿಗೆ ದೇವ್ರ ಪ್ರೀತಿಯಿಂದ ಮಾತಾಡಬೇಕು, ದೇವ್ರ ಬಗ್ಗೆ ಹೇಳಬೇಕು. ಆವಾಗ ದೇವ್ರು ನಮ್ಮನ್ನು ಸಾಮರ್ಥ್ಯ ಉಳ್ಳವಳು, ಸಾಮರ್ಥ್ಯ ಉದ್ದವನು ಎಂಬುದಾಗಿ ದೇವ್ರು ಕರೀತಾನೆ. ನಮ್ಮ ಜೀವಿತದಲ್ಲಿ ಎಷ್ಟೇ ಸಮಸ್ಯೆ ಇದ್ರೂ ಕೂಡ ದೇವ್ರು ಬಿಡುಗಡೆ ಕೊಡುವಂಥ ದೇವರು, ನಮಗೆ ಸಹಾಯ ಮಾಡುವಂಥ ದೇವರು, ಅದ್ಭುತ ಮಾಡುವಂಥ ದೇವರಾಗಿದ್ದಾನೆ. ಪ್ರೀತಿ ಉಳ್ಳ ದೇವ ಮಕ್ಕಳೇ, ನಾವು ಯಾವುದಕ್ಕೂ ಕೊರತೆ ಪಡಬಾರ್ದು, ನಾವು ದೇವರಿಗೆ ಸಾಮರ್ಥ್ಯ ಉಳ್ಳವರಾಗಬೇಕು. ಅಬಿಲಿಟಿ ಗಾಡ್ ಗಿವ್ ಇಟ್ ಫಾರ್ ಮೀ, ಅಬಿಲಿಟಿ ಗಾಡ್ ಯೂಸ್ ಮೀ, ಹೌ ಟು ಯೂಸ್ ಎಂಬುದಾಗಿ ಹೇಳಿ ದೇವರು ನಮ್ಮನ್ನು ಯೂಸ್ ಮಾಡ್ತಾರೆ. ನಮ್ಮನ್ನು ದೇವರು ಆತನ ಮಾರ್ಗದಲ್ಲಿ ನಡೆಸುವಂಥ ದೇವರಾಗಿದ್ದಾನೆ. ಈ ವಾಕ್ಯ ಪ್ರೀತಿ ಉಳ್ಳ ದೇವ ಮಕ್ಕಳು, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ. ಯಾವುದಕ್ಕಾಗಿ ನಾವು ಕೊರತೆ ಬರದೆ ದೇವರಿಗೆ ನಾವು, ದೇವರೇ ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸು, ನಮ್ಮನ್ನು ಬಲ ಶಕ್ತಿ ಕೊಡಪ್ಪ ಅಂತ ಕೇಳುವಾಗ ದೇವ್ರು ನಿಶ್ಚಯವಾಗಿ ಕೊಡುವಂಥ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಪ್ರೀತಿಯ ದೇವ ಮಕ್ಕಳೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪ್ರೀತಿಗಳು ತಂದೆ ದೇವರು ಸ್ವಾಮಿ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಕಳೆದ ವಾರೆಲ್ಲ ಅದ್ಭುತ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಕೊಟ್ಟಕ್ಕಾಗಿ ಸ್ತೋತ್ರ. ಪ್ರೀತಿಗಳು ತಂದೆ ದೇವರೇ, ಈ ಮಕ್ಕಳು ಯಾರು ವಿಡಿಯೋ ನೋಡ್ತಾರೋ ಈ ವಿಡಿಯೋ ಮೂಲಕ ಅವರನ್ನು ಆಶೀರ್ವದಿಸಿ ಕಾಪಾಡಿ ನಡೆಸಬೇಕಪ್ಪ ಅಂತ ಪ್ರಾರ್ಥಿಸಿದ್ರೆ, ಅಪ್ಪ ನೀನು ಹೇಳಿದೆ ಅಬಿಲಿಟಿ ಅಂದರೆ ಸಾಮರ್ಥ್ಯ ಉಳ್ಳವರಾಗಿದ್ದು ನೀವು ಜೀವಿಸಿರಿ ಎಂಬುದಾಗಿ ಹೇಳುವ ಹಾಗೆ ನಿನ್ನ ವಾಕ್ಯದಂತೆ ಈ ಮಕ್ಕಳನ್ನು ಜೀವಿಸುವಾಗ ಅವ್ರಿಗೆ ಬೇಕಂತೆಲ್ಲ ಸಹಾಯ ಮಾಡು, ಆಶೀರ್ವದಿಸಿ ನಡೆಸಬೇಕೆಂದು ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್ ಯು.